ಇವಾಗ ಒಂದಷ್ಟು ರ್ಯಾಪಿಡ್ ಕ್ವಶನ್ಸ್ ಕೇಳ್ತೀನಿ, Okay. ಸಿಂಪಲ್ ಆಗಿರುವಂಥದ್ದು. ಓಕೆ, ಯಾಕಂದ್ರೆ ಈಗ ನಿಮಗೆ ಮೈಂಡ್ ರೀಡ್ ಆಗಿರ್ಬೋದು, ಇಂಥ ಎಕ್ಸ್ಪೆರಿಮೆಂಟಲ್ಲಿ ಮಾಡಿದಾಗ ನಿಮ್ಮಲ್ಲಿ ಒಂದಷ್ಟು ಕುತೂಹಲದ ಪ್ರಶ್ನೆ ಇರ್ಬೋದು. ಸೊ ನಾನು ನಿಮಗೆ ಒಂದಷ್ಟು 4-5 ರ್ಯಾಪಿಡ್ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡಿ, ತಪ್ಪ ಆನ್ಸರ್ ಮಾಡ್ಬೇಕು. ಓಕೆ, ಜಾಬ್ ಆರ್ ಬಿಸ್ನೆಸ್? Business. ಬಿಸ್ನೆಸ್. ಮನಿ ಆರ್ ಪೀಸ್? Peace. ರಿಸ್ಕ್ ಆರ್ ಸೇಫ್ ಪ್ಲೇ? Risk. ರಿಸ್ಕ್. ಫೇಮ್ ಆರ್ ಪ್ರೈವೇಸಿ? ಏನು? ಫೇಮ್ ಆರ್ ಪ್ರೈವೇಸಿ? Privacy. ಪ್ರೈವೇಸಿ. ಹ್ಮ್. ಸಕ್ಸಸ್ ಫಾಸ್ಟ್ ಸಕ್ಸಸ್ ಆರ್ ಸ್ಲೋ ಆ್ಯಂಡ್ ಸ್ಟಡಿ? Slow and steady. ಸ್ಟಡಿ. ಯಾಕೆ ಜಾಬ್ ಮತ್ತು ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ಲೈಕ್ ಮಾಡ್ಕೊಂಡ್ರಿ? ಬಿಸ್ನೆಸ್ ಯಾಕಂದ್ರೆ ಜಾಬ್ ಆಕ್ಚುಲಿ ನಾವು ಒಬ್ರ ಅಂಡರ್ ಅಲ್ಲಿ ಕೆಲಸ ಮಾಡೋದಲ್ಲ. ಎಸ್ ಬಟ್ ಬಿಸ್ನೆಸ್ ಅಂದ್ರೆ ನಮ್ ಕಾಲಲ್ಲಿ ನಾವು ನಿಂತ್ಕೊಂಡಾಗಿ, ಎಸ್ ನಮ್ ಕಾಲಲ್ಲಿ ನಾವು ನಿಂತ್ಕೊಂಡು ಆಕ್ಚುಲಿ ಅದೆಲ್ಲರೂ ಡ್ರೀಮ್ ಆಗಿರುತ್ತೆ. ಎಲ್ಲರ ಡ್ರೀಮ್ ಆಕ್ಚುಲಿ ಒಬ್ರಿಂದ ಸ್ಯಾಲರಿ ತಗೊಳ್ಳೋದಕ್ಕಿಂತ ನಾವು ಒಬ್ರಿಗೆ ಸ್ಯಾಲರಿ ಕೊಡ್ಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಅದು ಬೆಸ್ಟ್ ಅಂತ. ಎಲ್ರಿಗೂ ಒಂದು ಆಸೆ ಇರೋದು, ಅವನ ಕೈಯಿಂದ ನಾನು ಸ್ಯಾಲರಿ ತಗೊಳ್ಳೋದಕ್ಕಿಂತ ನಾನೇ ಒಬ್ರಿಗೆ ಸ್ಯಾಲರಿ ಕೊಡೋ ತರ ಆಗ್ಬೇಕು ಅಂತ. ಸೊ Yes. ಚೂಸ್ ಮಾಡ್ಕೊಂಡೆ ಬಿಸ್ನೆಸ್. ಬಿಸ್ನೆಸ್. ಮನಿ ಅಥವಾ ಪೀಸ್? ಅಂದ್ರೆ ಹಣ ಬೇಡವಾ? ಹಣ ಆಕ್ಚುಲಿ ಹಣ ಇಲ್ದೆ ಏನು ಇಲ್ಲ ಅಂತ ಹೇಳ್ತಾರೆ, ಹಣ ಬೇಕು ಮೇನ್. ಎಸ್ ಕೋರ್ಸ್ ಮನಿ ಇಂಪಾರ್ಟೆಂಟ್, ಬಟ್ ಪೀಸ್ ಇಸ್ ಇಂಪಾರ್ಟೆಂಟ್. ಎಷ್ಟೋ ಶ್ರೀಮಂತರು ನೆಮ್ಮದಿ ಇಲ್ದೇ ಇದ್ದಾರಲ್ವಾ, ಹಣ ಇದ್ದು ಎಷ್ಟೋ ಪ್ರಯೋಜನ, ಜನ ನೆಮ್ಮದಿ ಎಸ್ ಬೇಕು. ನೆಮ್ಮದಿ ಬೇಕು ಅಂತ ಹೇಳ್ತಾರೆ. ಇವಾಗ ಕೋಟಿ ಒಬ್ಬ ವ್ಯಕ್ತಿಯನ್ನು ಶೂಟ್ ಮಾಡ್ಕೊಂಡು ತೀರೋದ್ರು, ಹ್ಮ್. ಅವ್ರ ಹತ್ರ ಎಷ್ಟು ಹಣ ಇತ್ತು, ಹೌದು, ಕೋಟಿ ಹಣ ಇತ್ತು, ಬಟ್ ಆದ್ರೆ ಪೀಸ್ ಅವ್ರಿಗೆ ಪೀಸ್ ಇಲ್ಲ, ಅವರೇ ಹೊರಟೋದ್ರು. ಹೌದು. ಸೊ ಅದ್ ಚೂಸ್ ಮಾಡ್ಕೊಂಡು ಮನಿ ಇಸ್ ಇಂಪಾರ್ಟೆಂಟ್, ಹ್ಮ್. ಬಟ್ ಮನಿಗಿಂತ ಎಷ್ಟೇ ಹಣ ಇದ್ರು ನೆಮ್ಮದಿ ಬೇಕು. ಹೌದು. ಆಕ್ಚುಲಿ ಶ್ರೀಮಂತ ನಿದ್ದೆ ಮಾಡಲ್ಲ ಅಂತ ಹೇಳ್ತಾರೆ. ಬಡವನ ಒಂದು ಸ್ಟೋರಿ ಇದೆಯಲ್ಲ, ಶ್ರೀಮಂತ ಹೌದು. ಮನೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇಬ್ರು ಮಲಗಿರ್ತಾರೆ. ಹ್ಮ್. ಶ್ರೀಮಂತ ರಾತ್ರಿ ಫುಲ್ ನಡ್ಕೊಂಡು ಹೋಗ್ತಾ ಇರ್ತಾನೆ, ಮಲ್ಗೋದೇ ಇಲ್ಲ, ಬೆಳಗ್ಗೆ ಹೊತ್ತು ಮಲ್ಗ್ತಾನೆ. ಹ್ಮ್. ಆದ್ರೆ ಈ ಬಡವ ಬೆಳಿಗ್ಗೆ ಕೆಲಸ ಮಾಡಕ್ ಹೋಗ್ತಾನೆ, ರಾತ್ರಿ ಚೆನ್ನಾಗಿ ಮಲ್ಗ್ತಾನೆ. ಅವಾಗ ನೆಮ್ಮದಿಯಿಂದ ನಿದ್ದೆ ಮಾಡ್ತಾನೆ. ಅವಾಗ ಈ ಶ್ರೀಮಂತ ಹೇಳ್ತಾನೆ, ನೀನ್ ರಾತ್ರಿ ಇಷ್ಟ ಚೆನ್ನಾಗಿ ಮಲಗ್ತೀಯಲ್ಲ ಹೇಗೆ ಅಂತ. ಹ್ಮ್. ಅವಾಗ ಬಡವ ಹೇಳ್ತಾನೆ, ನನ್ ಜೊತೆ ಏನು ನೀವ್ ಯಾಕೆ ಮಲಗ್ತಿಲ್ಲ, ನಿಮ್ ಜೊತೆ ಹಣ ಇದೆ, ಇಷ್ಟು ದೊಡ್ಡ ಕೋಟ್ಯಾಂತರ ಇದಿದೆ, ನೀವು ಬೆಳೆ ಬಾಳ್ತಿದ್ದೀರಾ, ಮಳಕಲ್ಲ. ಯಾಕಂದ್ರೆ ನೆಮ್ಮದಿ ಇಲ್ಲ. ನನ್ನ ಇಷ್ಟ ಹಣ ಯಾರಾದ್ರೂ ಬಂದ್ರೆ ಕಳ್ಳರ್ ಬರ್ತಾರೋ, ಅಟ್ಯಾಕ್ ಮಾಡ್ತಾರೋ, ಅಥವಾ ಅದು ತುಂಬಾ ಹೆದರಿಕೆಯಿಂದ ಜೀವಿಸ್ತಾ ಟೆನ್ಷನ್ ಇರ್ತಾನೆ. ಅಲ್ಲಿ ಮಲಗ್ತಾ ಇಲ್ಲ ಆದ್ರೆ ಈ ಬಡವ, ನನ್ನ ಹತ್ರ ಎಷ್ಟು ಹಣ ಇದೆಯೋ ನಾನ್ ತಿಂತಿದ್ದೀನಿ, ಜೀವಿಸ್ತಿದ್ದೀನಿ, ಅಷ್ಟೇ. ಆರಾಮಾಗಿ ಮಲಗ್ತಿದ್ದೀನಿ. ಅವತ್ತು ಪೀಸ್ ದುಡ್ದು ಅವನ ಜೊತೆ ಇದೆ. ಅಲ್ಲಿಗೆ Yes, ಮುಗೀತು. ಅವನ ಜೊತೆ ಮನಿ ಇದೆ, ಈ ಬಡವನ ಜೊತೆ ಪೀಸ್ ಇದೆ. Yes. ಸೊ ಐ ಚೂಸ್ ಪೀಸ್. ಎಸ್. ರಿಸ್ಕ್ ಆರ್ ಸೇಫ್ ಪ್ಲೇ? ಸೇಫ್ ಪ್ಲೇ ಬೆಸ್ಟ್ ಅನಿಸ್ತಾ ಇಲ್ವಾ? ಸೇಫ್ ಪ್ಲೇ ಬೆಸ್ಟ್ ಅಂತ ಅನಿಸ್ತಿಲ್ಲ. ಸ್ವಲ್ಪ ರಿಸ್ಕ್ ಆಗಿದ್ರೆ ತಾನೇ ನಮ್ಗೆ ನಮ್ ಸಕ್ಸಸ್ ನ ವ್ಯಾಲ್ಯೂ ಗೊತ್ತಾಗೋದು. ಹೌದಾ? ಈಸಿಯಾಗಿ ಇವಾಗ ಎಕ್ಸಾಮ್ ಇದೆ ಅಂತ ಹೇಳಿ ಕದ್ದು ನೋಡಿ ಬರೆದು ಪಾಸ್ ಆಗೋದಕ್ಕಿಂತ ಕಲ್ತು ಪಾಸ್ ಆದ್ರೆ ಎಷ್ಟೋ ಒಂದು ಬೆಸ್ಟ್ ಅನಿಸ್ತಾ ಬೆಸ್ಟ್ ಅನ್ಸುತ್ತೆ. ಅಂದ್ರೆ ಕದ್ದು ನೋಡಿ ಪಾಸ್ ಆದ್ರೆ ಮೈಂಡ್ ಅಲ್ಲಿ ಇರುತ್ತೆ, ಹ್ಮ್. ಮೈಂಡ್ ಅಲ್ಲಿ ಎಲ್ಲೋ ಒಂದ್ ಮೂಲೆಯಲ್ಲಿ ಇರುತ್ತೆ, ನಾನ್ ಸ್ವಯಂ ಪಾಸ್ ಆಗ್ಲಿಲ್ಲ, ಕಾಪಿ ಹೊಡೆದೋ ಅಥವಾ ಅದೊಂದು ಗಿಲ್ಟ್ ಫೀಲ್ ಇರುತ್ತೆ. ಕಷ್ಟಪಟ್ಟು ರಾತ್ರಿ ಬೆಳಿಗ್ಗೆ ಕಲ್ತು ಎಕ್ಸಾಮ್ ಬರೆದು ಪಾಸ್ ಆದ್ರೆ ಅದ್ರಲ್ಲಿ ಸಿಗೋ ಫೀಲ್ ಬೇರೆನೆ ಇರುತ್ತೆ. ಸೊ ರಿಸ್ಕ್ ಇಂದ ಪಾಸ್ ಆಗ್ಬೇಕಷ್ಟೇ, ಸೇಫ್ಟಿಯಿಂದ ಪಾಸ್ ಆಗೋದಕ್ಕೆ. ಫಾಸ್ಟ್ ಸಕ್ಸಸ್ ಆರ್ ಸ್ಲೋ ಸ್ಟಡಿ? ಯಾಕೆ ಫಾಸ್ಟ್ ಸಕ್ಸಸ್ ಅಂದ್ರೆ ನಮ್ಗೆ ಅದ್ರಲ್ಲಿ ಏನು ವ್ಯಾಲ್ಯೂ ಸಿಗಲ್ಲ ಆಕ್ಚುಲಿ. ಅಂದ್ರೆ ತುಂಬಾ ಮಂದಿ ಬೇಗ ಶ್ರೀಮಂತರಾಗಬೇಕು, ಬೇಗ ಸಕ್ಸಸ್ ತಗೊಳ್ಬೇಕು, ಬೇಗ ಬಿಸ್ನೆಸ್ ಸೆಟ್ ಆಗ್ಬೇಕು ಅಂತ ಇರ್ತಾರೆ. ತುಂಬಾ ಮಂದಿ ಸ್ಲೋಲಿ ಆತರ ಹೇಳೋರು ಹ್ಮ್. ಯಾವತ್ತೂ ಸಕ್ಸಸ್ ಆಗ್ಲಿಲ್ಲ, ಅಲ್ಲೇ ಇದ್ದಾರೆ. ಬಿಕಾಸ್ ಅವ್ರ ಗೋಳು ಸಕ್ಸಸ್ ಆಗ್ಬೇಕು, ಏನೋ ಎಷ್ಟೊಂದು ಬೇಗ ಮುಗಿಸಿ ಒಂದ್ಸತಿ ಮೇಲೆ ಕೂತ್ಕೊಳ್ಬೇಕು ಅಂತ. ಬಟ್ ಸ್ಟಡಿ ಕಲ್ತು ಕಷ್ಟಪಟ್ಟು ನೆಮ್ಮದಿಯಿಂದ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಸ್ಲೋ ಆದ್ರೂ ಪರವಾಗಿಲ್ಲ, ಕಾಮ್ ಡೌನ್ ಇಂದ ನಿಧಾನವಾಗಿ ಅಲ್ಲಿಗೆ ನಾನು ರೀಚ್ ಆಗ್ಬೇಕು ಅಂತ ಕಾಮ್ ಮನಸ್ಸಿಂದ ನಾವು ಥಿಂಕ್ ಮಾಡಿದ್ರೆ ಈಸಿಯಾಗಿ ನಮ್ಗೆ ಮಾಡ್ಕೋಬಹುದು. ನಾವು ಫಾಸ್ಟ್ ಸ್ಟಡಿ ಆಗ್ಬೇಕು, ಅಲ್ಲಿಗೂ ಕೂತ್ಕೊಳ್ಬೇಕು ಅಂತ ಏನೋ ಬಿದ್ದು ಎದ್ದು ಹೋರಾಡಿ ಮೇಲೆ ಕೂತ್ರೆ ಅದಕ್ಕೆ ಏನು ವ್ಯಾಲ್ಯೂ ಇರಲ್ಲ.